ನಮಸ್ತೆ ರೈತ ಬಾಂಧವರೇ, ನಾವು ನಿಮ್ಮ ನೆಚ್ಚಿನ ರೈತ ಮಿತ್ರ ಕೃಷಿ ಯಂತ್ರೋಪಕರಣ ಮಳಿಗೆ ನೀರುಳಿ ಮಲ್ಲಪ್ಪ ಕಾಂಪೌಂಡ್, ಚಿತ್ರದುರ್ಗ ಮೆದಳ್ಳಿ ರಸ್ತೆ, ಪ್ರೈವೇಟ್ ಬಸ್ ಸ್ಟಾಂಪ್ ಹತ್ತಿರ. ಇವತ್ತು ನಾವು ನಿಮಗೆ ಪರಿಚಯ ಮಾಡಿಕೊಡ್ತಿರುವ ಯಂತ್ರೋಪಕರಣ ಬಂದುಬಿಟ್ಟು ವೀಡ್ ಕಟರ್ ಅಥವಾ ಕಳೆ ಹೊಡೆಯುವ ಯಂತ್ರ, ಬ್ರಷ್ ಕಟರ್ ಅಂತೇಳಿ ಕರೀತಾರೆ. ಇವತ್ತು ನಮ್ಮಲ್ಲಿ ಪರ್ಚೇಸ್ ಮಾಡಿಕೊಂಡಿದ್ದಾರೆ ಜಡೆಕುಂಟೆ ಗ್ರಾಮಸ್ಥರಾದ ಮಂಜುನಾಥ್ ಅಂತೇಳಿ. ಇವರು ಚಳ್ಳಕೆರೆ ತಾಲೂಕು ನಿವಾಸಿಯಾಗಿರ್ತಾರೆ. ಇವರು ನಮ್ಮಲ್ಲಿ ಬ್ರಷ್ ಕಟ್ರನ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಇದು 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ ಮತ್ತು ಇದರದ್ದು RPM ಬಂದುಬಿಟ್ಟು 2800ರಿಂದ 3000 RPM ಆಗಿರುತ್ತೆ. ಇದರ ಉಪಯೋಗ ಏನೇನು ಅಂತಂದರೆ, ಈಗ ರೈತರು ತುಂಬಷ್ಟು ಕಳೆ ಮಾಡ್ಕೊಂಡಿರ್ತಾರೆ. ಅಡಿಕೆ ತೋಟ ಅಥವಾ ಬೇರೆ ಬೇರೆ ಬೆಳೆಗಳಲ್ಲಿ ಅಥವಾ ತರಕಾರಿ ಸಾಲುಗಳಲ್ಲಾಗಿರ್ಬೋದು, ಬೇರೆ ಬೇರೆ ಬೆಳೆಗಳಲ್ಲಿ ಕಳೆಗಳ ಯಥೇಚ್ಛವಾಗಿ ಬೆಳೆದಾಗ ಇಂಥ ವೀಡ್ ಕಟರ್ಗಳನ್ನ ಉಪಯೋಗಿಸೋದ್ರಿಂದ ಏನಾಗುತ್ತೆ, ಅವರು ಕಳೆನ ಫುಲ್ ನಿವಾರಣೆ ಮಾಡ್ಕೋಬೋದು ಯಾವುದೇ ರೀತಿಯ ಕಳೆನಾಶಕನ ಉಪಯೋಗಿಸ್ದೆ. ಕಳೆನಾಶಕಗಳನ್ನು ಉಪಯೋಗ ಮಾಡೋದ್ರಿಂದ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಹಾಳಾಗೋದಲ್ಲದೆ ಎರೆಹುಳು ಸಂತತಿ ಕೂಡ ನಾಶ ಆಗ್ತದೆ. ಈ ರೀತಿ ಕಳೆ ಹೊಡೆಯುವ ಯಂತ್ರಗಳನ್ನು ಉಪಯೋಗಿಸೋದ್ರಿಂದ ಕಳೆಯನ್ನೇ ನಾವು ಗೊಬ್ಬರವಾಗಿ ಮಾರ್ಪಾಡು ಮಾಡ್ಬೋದು ಒಂದು ವಿಧಾನ. ಆದರೆ ಇದೇ ಕಳೆ ಮುಂದೆ ನಮಗೆ ಗೊಬ್ಬರ ಆಗಿ ಕನ್ವರ್ಟ್ ಆಗಿ ಅದು ಭೂಮಿಗೆ ಸೇರೋದ್ರಿಂದ ಏನಾಗುತ್ತೆ, ಮಣ್ಣು ಕೂಡ ಮೃದು ಆಗ್ತದೆ. ಮಣ್ಣು ಮೃದು ಆದರೆ ಗಿಡಗಳ ಅಥವಾ ಬೆಳೆಗಳ ಗ್ರೋತ್ ಅಂತಾರೆ, ಏನು ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಮತ್ತು ಎರೆಹುಳು ಸಂತತಿ ಕೂಡ ಯಥೇಚ್ಛವಾಗಿರುತ್ತೆ. ಮಣ್ಣಿನ ತುಳಿತ ಆಗದೆ ಅಥವಾ ಈಗ ಟ್ರ್ಯಾಕ್ಟರು ಮತ್ತೊಂದು ಸಲಕರಣೆಗಳನ್ನು ಉಪಯೋಗಿಸ್ತಾರಲ್ವ, ಆಗೇನಾಗ್ತದೆ, ಮಣ್ಣಿನ ಒತ್ತಡ ಅಂತಂದರೆ ಪ್ರೆಸ್ ಆಗೋದ್ರಿಂದ ಏನಾಗುತ್ತೆ, ಕ್ವಿಂಟಲ್ ಗಟ್ಟಲೆ ಟ್ರ್ಯಾಕ್ಟ್ರ್ ವೆಯ್ಟ್ ಯೂಸ್ ಮಾಡೋದ್ರಿಂದ ಮಣ್ಣು ತುಳಿತ ಆದಾಗ ಅದು ಪ್ರೆಸ್ ಆಗುತ್ತೆ. ಬಟ್ ಈ ರೀತಿ ಕಳೆ ಯಂತ್ರಗಳನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ, ಒಂದು ಕಳೆ ನಿವಾರಣೆ ಆಗೋದಲ್ಲದೆ ಮಣ್ಣಿನ ಏನು ಭೂಮಿಗೆ ಯಾವುದೇ ರೀತಿ ಒತ್ತಡ ಆಗಲ್ಲ ಇದರಿಂದ. ಹಾಗಾಗಿ ರೈತರಿಗೆ ನಾವು ಒಂದು ವಿನಂತಿ ಮಾಡ್ಕೊಳೋದೇನಪ್ಪ ಅಂತಂದರೆ, ಈ ರೀತಿಯ ಕಳೆ ಯಂತ್ರಗಳು ಉಪಯೋಗಿಸೋದ್ರಿಂದ ನಮಗೇನಂದರೆ ಕೂಲಿ ಕಾರ್ಮಿಕರ ಬವಣೆನೂ ಕೂಡ ನಿವಾರಣೆ ಆಗುತ್ತೆ ಅಂತಲೂ ಹೇಳ್ಬೋದು. ಮತ್ತು ಬೇರೆ ಬೇರೆ ಟ್ರ್ಯಾಕ್ಟ್ರುಗಳನ್ನೆಲ್ಲ ಉಪಯೋಗಿಸಿ ಅಥವಾ ರೋಟೋವೇಟ್ರು ಆ ಥರ ಎಲ್ಲ ಭೂಮಿ ಬೇರೆ ಹರಿಯೋದಕ್ಕಿಂತ ಇರೋ ಕಳೆಯನ್ನೇ ನಾವು ಯಾಕೆ ಗೊಬ್ಬರವಾಗಿ ನಾವು ಕನ್ವರ್ಟ್ ಮಾಡ್ಬೋದು ಅನ್ನೋದಕ್ಕೆ ಈ ಯಂತ್ರೋಪಕರಣಗಳನ್ನು ಉಪಯೋಗಿಸ್ತಾ ಇದ್ದೀವಿ ಇವತ್ತು. ಇದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ರೈತ ಬಾಂಧವರಲ್ಲಿ ನಮಗೆ ಒಂದು ಕಳಕಳಿಯ ವಿನಂತಿ.